ಶಮೇನವಾಡಿಯ ಕೋತ್ ಕುಟುಂಬದ ಸಾಮಾಜಿಕ ಸೇವೆ ಮಾದರಿಯಾಗಿದೆ. ಶಾಸಕಿ ಶಶಿಕಲಾ ಜೊಲ್ಲೆ ಬರಗಾವಿನಲ್ಲಿ ವಿತರಕ್ ಪೆಟ್ರೋಲ್ ಬಂಕ್ ಉದ್ಘಾಟನೆ. ಚಿಂಚಣಿ ಮಠದ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರವರ ದಿವ್ಯ ಸಾನ್ನಿಧ್ಯ. ಶಮೇನವಾಡಿಯ ಪ್ರತಿಷ್ಠಿತ ಕೋತ್ ಕುಟುಂಬವು ಶಿಕ್ಷಣ, ಆರೋಗ್ಯ, ಸಂಸ್ಕಾರ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸಾಮಾಜಿಕ ಸೇವೆ ಶ್ಲಾಘನೀಯವಾಗಿದ್ದು, ಸಮಾಜಮುಖಿ ಕಾರ್ಯಗಳ ಮೂಲಕ ಆದರ್ಶವನ್ನು ನಿರ್ಮಿಸಿದೆ ಎಂದು ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಪ್ರಶಂಸಿಸಿದರು. ನಿಪ್ಪಾಣಿ ತಾಲೂಕಿನ ಬರಗಾವಿನಲ್ಲಿ ಕೋತ್ ಕುಟುಂಬದ ವತಿಯಿಂದ ಆರಂಭಿಸಲಾದ ವಿತರಕ್ ಪೆಟ್ರೋಲ್ ಬಂಕ್ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಚಿಂಚಣಿ ಮಠದ ಪೂಜ್ಯ ಶ್ರೀ ಶಿವಪ್ರಸಾದ್ ಅವರು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಶುಭ ಹಸ್ತಗಳಿಂದ ಪೆಟ್ರೋಲ್ ಬಂಕ್ ಉದ್ಘಾಟಿಸಲಾಯಿತು. ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ, ಹಲಸಿದ್ದನಾಥ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಜಯಕುಮಾರ್ ಕೋತ್ ಅವರ ಆಯ್ಕೆ ಸಮಾಜಮುಖಿ ಸೇವೆಗೆ ದೊರೆತ ಗೌರವವಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ, ಸಹಕಾರ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಉಳಿಸಿಕೊಂಡು ಅವರು ನಿರಂತರವಾಗಿ ಸಮಾಜಕ್ಕಾಗಿ ದುಡಿಯುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಪೀಳಿಗೆಯು ಕೈಗಾರಿಕಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಉದ್ಯಮ ಮತ್ತಷ್ಟು ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಪ್ರಸಾದ್ ಅವರು ಮಾತನಾಡಿ, ಪೆಟ್ರೋಲ್ ಬಂಕ್ ಎನ್ನುವುದು ಕೇವಲ ಇಂಧನ ಮಾರಾಟದ ಕೇಂದ್ರವಲ್ಲ, ಅದು ಉದ್ಯೋಗ ಸೃಷ್ಟಿ, ಅಭಿವೃದ್ಧಿ ಮತ್ತು ಸಮಾಜ ಸೇವೆಯ ಪ್ರಮುಖ ಕೊಂಡಿಯಾಗಿದೆ. ಸ್ಥಳೀಯರಿಗೆ ಗುಣಮಟ್ಟದ ಸೇವೆ ದೊರೆಯುವುದರ ಜೊತೆಗೆ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಯಾವುದೇ ಉದ್ಯಮವು ಪ್ರಾಮಾಣಿಕತೆ, ಗುಣಮಟ್ಟ, ಗ್ರಾಹಕ ಸೇವೆ ಹಾಗೂ ವಿಶ್ವಾಸ ಎಂಬ 4 ಮೌಲ್ಯಗಳ ಮೇಲೆ ನಿಂತಿರುತ್ತದೆ. ಕೋತ್ ಕುಟುಂಬವು ಈ ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜ ಸೇವೆಯ ಪರಂಪರೆಯನ್ನು ಇನ್ನಷ್ಟು ಬಲಪಡಿಸಲೆಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಹಾಲು ಶುಗರ್ ಅಧ್ಯಕ್ಷ ಜಯಕುಮಾರ್ ಕೋತ್, ನಿರ್ದೇಶಕ ರಾಮಗೊಂಡ ಪಾಟೀಲ್, ನಗರಸಭಾ ಸದಸ್ಯ ಶರದರಾವ್ ಜಂಗಟೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುದರ್ಶನ್ ಕೋತ್, ಸುರೇಖಾ ಗಾಳೆ, ಯುವ ಮುಖಂಡ ಜಿತೇಶ್ ಕೋತ್, ಅಭಿಷೇಕ್ ಕೋತ್, ವಿಕ್ಕಿ ಕೋತ್, ಬಾಬಣ್ಣ ಕೋತ್, ಪ್ರಕಾಶ್ ಪಾಟೀಲ್, ಪೀರಗೌಡ ಪಾಟೀಲ್, ಅಶೋಕ್ ಪಾಟೀಲ್, ಡಾಕ್ಟರ್ ಮಹಾವೀರ ಗಾಳೆ, ದೀಪಕ್ ಕೋತ್, ಸಚಿನ್ ಕೋತ್, ಬಾಹುಬಲಿ ಶಿರಗುಪ್ಪೆ, ಜಿತೇಂದ್ರ ಬೋಜೆ, ಬಿಕೆ ಮಹಾಜನ್, ಅಜಿತ್ ತೆರೆದಾಳೆ, ಭೂಪಾಲ್ ಮಹಾಜನ್, ಶಂಕರ್ ಗುರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಕೋತ್ ಕುಟುಂಬದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್, ಕೃಷ್ಣ ಅರಗೆ, ನಿಪ್ಪಾಣಿ.